ಸಿದ್ದರಾಮಯ್ಯನವ್ರಿಗೆ ನರೇಂದ್ರ ಮೋದಿಜಿಯವರ ಆಡಳಿತದ ಮೌಲ್ಯಮಾಪನ ಮಾಡತಕ್ಕಂಥ ನೈತಿಕತೆ ಇಲ್ಲ. ಯಾಕೆ ಆ ಮಾತು ಹೇಳ್ತೇನೆ ಅಂದರೆ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿ, ಅವ್ರು ಏನು ಮಾಡಬೇಕಾಗಿತ್ತು? ಬಜೆಟನ್ನು ಮಂಡಿಸಿದಾಗ ಯಾವಾಗಲೂ ಬಜೆಟ್ ನೀತಿ ಏನಂದ್ರೆ, ಬಜೆಟನ್ನ ಒಟ್ಟು ಮೊತ್ತವನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್, ಒಂದು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್. ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದರೆ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಎಷ್ಟು % ಕೊಡ್ತೀವಿ ಅನ್ನೋದು ಭಾಳ ಮಾತು. ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದರೆ ಅದು ಅಸೆಟ್ ಕ್ರಿಯೇಟ್ ಆಗುವಂಥದ್ದಲ್ಲ. ಸರ್ಕಾರಿ ನೌಕರ ಸಂಬಳ, ಸಾರಿಗೆ, ಕಾಂಟಿಜೆನ್ಸಿ ಮತ್ತು ಎಸ್ಟಾಬ್ಲಿಷ್ಮೆಂಟಿಗೆ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿ ಸಲಾಗಿ ಖರ್ಚು ಮಾಡ್ತಕ್ಕಂಥದ್ದು ಎಲ್ಲ ಅದರೊಳಗೆ ಬರ್ತದೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ನೀವು ನರೇಂದ್ರ ಮೋದಿಜಿಯವ್ರಿಗೆ 0 ಮಾರ್ಕ್ಸ್ ಕೊಡೋದಕ್ಕಿಂತಲೂ ಮೊದಲು 2 ವರ್ಷ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಎಷ್ಟು ಅನುದಾನವನ್ನು ಕೊಟ್ಟರೆ, ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ರಿ ಅಂತಕ್ಕಂಥ ಒಂದು ಶ್ವೇತಪತ್ರವನ್ನು ಹೊರಡಿಸ್ರಿ ಅಂತ ಆಗ್ರಹ ಮಾಡ್ತೇನೆ. ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಈ ರಾಜ್ಯದ ಅಭಿವೃದ್ಧಿ ಒಳಗೆ 2 ವರ್ಷದಲ್ಲಿ ₹1 ಸಿದ್ದರಾಮಯ್ಯನವ್ರ ಸರ್ಕಾರದ ಪಾಲ ಇಲ್ಲ. ಇವತ್ತು ನಾನು ಹೇಳಿದೆ, ನಿನ್ನೆ ದಿನ ರೈಲದ ಮಾರ್ಗದ ಅಭಿವೃದ್ಧಿ ಇದು ಮಾಡಿಕೊಟ್ರಂಥೇಳಿ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಬಳ್ಳಾರಿ ಮತ್ತು ಚಿತ್ರದುರ್ಗಕ್ಕೆ ಸಂಬಂಧ 3,342 ಕೋಟಿ ಮಂಜೂರು ಮಾಡಿಕೊಟ್ರು. ಇಂಥ ಯಾವುದಾದರೂ ಕಾಮಗಾರಿಗಳನ್ನು ಮಾಡಿದರೆ, ರೈಲದ್ದವ್ರೇನು ಮಾಡೋದಿಲ್ಲ, ಕೇಂದ್ರ ಸರ್ಕಾರ ಮಾಡ್ತದೆ. ಅದರ ರಾಜ್ಯದ್ದು ನಿಮ್ಮ ಉದಾಹರಣೆಗೆ ಆಲ್ಮಟ್ಟಿ ಯೋಜನೆಗೆ 8,000 ಕೋಟಿ ಹೇಳಿ, ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಹೇಳಿದಿರಿ. ನಾವು ಹಿಂದೂ ಹೇಳಿದ್ರಿ, 13ರಿಂದ 18ರವರೆಗೂ ಪ್ರತಿ ವರ್ಷ 10,000 ಕೋಟಿ ಕೊಟ್ಟು 5 ವರ್ಷದಲ್ಲಿ 130 TMC ನೀರು ಉಪಯೋಗ ಮಾಡಿಕೊಳ್ಳಿಕ್ಕೆ ಎಲ್ಲ ತಯಾರಿ ಮಾಡ್ತೇನೆ ಅಂತ ಹೇಳಿದ್ರಿ, ಮಾಡಲಿಲ್ಲ. ಇವತ್ತು ಕೂಡ ಆಲ್ಮಟ್ಟಿಗೆ, ಕೃಷ್ಣಾ ಮೇಲ್ದಂಡೆಗೆ ದುಡ್ಡು ಕೊಟ್ಟಿಲ್ಲ. ಬರೀ ಕೇವಲ ಸರ್ಕಾರಿ ನೌಕರ ಸಂಬಳ, ಸಾರಿಗೆ ಮತ್ತು ಬ್ಯಾಂಕಿಂದ ಸಾಲ ತೊಗೊಂಡದ್ದನ್ನು ರೀಪೇಮೆಂಟ್ಗೆ ಅಸಲು ಬಡ್ಡಿ ಕೊಡಲಿಕ್ಕೆ ಕೂಡ ನಿಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ನೀವು ಇದ್ದೀರಿ. ನೀವು ಯಾರಿಗೂ ಮಾರ್ಕಸ್ ಕೊಡುವಂಥ ಸ್ಟೇಜ್ದಲ್ಲಿಲ್ಲ. 2 ವರ್ಷದಲ್ಲಿ ಅತಿ ಹೆಚ್ಚು ಕೊಲೆ ಸುಲಿಗೆಗಳಾಗಿದ್ದಾವೆ. ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಿ ಮರ್ಡರ್ ಆಗಿದ್ದಾವೆ. 3,400 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 713 ಬಾಣಂತಿಯರು ಸಾವಾಗಿದ್ದಾವೆ. ಇದೇ ಕಳೆದ 4 ತಿಂಗಳಲ್ಲಿ 779 ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದಾವೆ. ಇಂಥ ಆಡಳಿತವನ್ನಿಟ್ಟುಕೊಂಡು ಮತ್ತು ಮೊನ್ನೆ RCB ಸಂದರ್ಭದಲ್ಲಿ ಬೆಂಗಳೂರಲ್ಲಿ 11 ಜನ ಮೃತರಾದರು. ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮೋಸದ ಮಾತುಗಳನ್ನ ಆಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ನಾನು ಇವತ್ತು ರಾಜಕಾರಣ ಮಾತಾಡೋದಿಲ್ಲ, ಆದರೆ ಅದನ್ನು ನೀವು ಕೇಳಿದ ಒಂದು ಸಣ್ಣ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡ್ತೀನಿ. ಯಾಕಂದ್ರೆ ನಮ್ಮದು ಇವತ್ತಿಂದು ಉದ್ದೇಶ 11 ವರ್ಷಗಳ ಅಭಿವೃದ್ಧಿ ಬಗ್ಗೆ ಜನರಿಗೆ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದಕ್ಕಾಗಿ ಇವತ್ತಿನ ಪ್ರೆಸ್ ಮೀಟ್. ಆದರೆ ನೀವೊಂದು ಸಣ್ಣ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಹೇಳಿಬಿಡ್ತೇನೆ. ನಮ್ಮದು ಉದ್ದೇಶ ಜಾತಿ ಧರ್ಮಗಳ ಮಧ್ಯೆ ಒಡಕು ಮಾಡ್ತಕ್ಕಂಥ ಉದ್ದೇಶದಿಂದ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇಲ್ಲ. ಬಿರುಕು ಉಂಟು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಮಾಡ್ತಾ ಇಲ್ಲ. ನಾವು ಈಗಾಗಲೇ 33% ಮಹಿಳಾ ಮೀಸಲಾತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ. ಅದನ್ನು ಅನುಷ್ಠಾನಕ್ಕೆ ತರಬೇಕಾತಂದ್ರೆ ಜಾತಿ ಗಣತಿ ಅವಶ್ಯದ. ಯಾಕೆ ಅವಶ್ಯದ ಅಂದ್ರೆ
ಮಹಿಳಾ ಮೀಸಲಾತಿ 33%. ಈಗ ಉದಾಹರಣೆಗೆ ಬಿಜಾಪುರ ಜಿಲ್ಲೆಯೊಳಗೇ 8 ಕ್ಷೇತ್ರ ಅದಾವೆ. ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು, ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನೋಡೋ ಸಲುವಾಗಿ ಅದರ ಅವಶ್ಯಕತೆ ಅದ. ನಂಬರ್ 1. ನಂಬರ್ 2, ಅದರೊಳಗೂ ಒಳ ಮೀಸಲಾತಿ ಕೊಡ್ತೀವಿ. 33%ದಲ್ಲಿಯೂ ಮಹಿಳೆಯರಿಗೂ ಕೂಡ SC ST ಮೀಸಲಾತಿಯನ್ನು ಕೊಡ್ತೀವಿ. ಅದಕ್ಕಾಗಿ ಜಾತಿ ಗಣತಿ ಅವಶ್ಯದ. ಸಿದ್ದರಾಮಯ್ಯನವರಂಗ ದುರುದ್ದೇಶದಿಂದ ನಮ್ಮದು ಜಾತಿ ಗಣತಿ ಅಲ್ಲ. ಎಸ್ ಸರ್, ಅವ್ರು ಮಾಡಿದ್ದನ್ನು ಅವರೇ ಒಪ್ಪಿಲ್ಲ. 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದರೂ ಒಪ್ಪಿಲ್ಲ. ಈಗ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಒಪ್ಪಿಲ್ಲ. ಅವರು ಬರೀ ಗಿಮಿಕ್ ಮಾಡ್ತಾ ಇರ್ತಾರೆ. ಒಳ ಮೀಸಲಾತಿ ಮಾಡ್ತೀವತ್ತು ಏನು ಹೇಳಿದರು? SC ST ಜನಾಂಗದ ಒಳ ಮೀಸಲಾತಿ ನಮಗೆ ಓಟ್ ಕೊಡ್ರಿ. 2018ರಾಗ ಏನು ಹೇಳಿದ್ರು? ನಾವು ಒಳ ಮೀಸಲಾತಿ ಮಾಡಲಾರ್ದಕ್ಕಾಗಿ ಕರ್ನಾಟಕದಲ್ಲಿ ಲೆಫ್ಟ್ನವ್ರು ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನಾನು ಸರ್ಕಾರ ಹೋಯ್ತಂತ ಹೇಳಿದರು. 2023ರ ಪ್ರಣಾಳಿಕೆ ಒಳಗೆ ಹೇಳಿದರು, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದರು. 2 ವರ್ಷ ಆದ್ರೂ ಅದನ್ನು ಕುರ್ಚಿ ಕೆಳಗೆ ಇಟ್ಕೊಂಡು ಕೂತಾರೆ. ಅದಕ್ಕೆ ಅವ್ರಂಗೆ ನಾವು ಗಿಮಿಕ್ ಮಾಡೋದಿಲ್ಲ. ನಮ್ಮದು ಪ್ರಾಮಾಣಿಕತೆ ಅದ. ನರೇಂದ್ರ ಮೋದಿಜಿಯವರು ಯಾವುದೇ ಕ್ರಮಗಳನ್ನ ತೊಗೊಂಡ್ರು ಅದರಲ್ಲಿ ಪ್ರಾಮಾಣಿಕತೆ ಅದ, ದೇಶದ ಭಕ್ತಿಯಿಂದ ಅವರು ಮಾಡ್ತಾರೆ. ಇವತ್ತೇನೋ ಕ್ಯಾಬಿನೆಟ್ನಾಗ ಇಟ್ಕೊಂಡು ಡಿಸಿಷನ್ ಮಾಡ್ತಾರತ್ತ ನೋಡ್ರಿ. ನಾವು ವಿರೋಧ ಮಾಡಿದ್ದೀವಿ ಅಂತ ಹೇಳೋದು ತಪ್ಪಾಗ್ತದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ 3 ಗುಂಪುಗಳಾಗಿ ಹೊಡೆದಾಡ್ತಾ ಇದ್ದಾರೆ. ಅದರ ಸಲಾಗಿ 3 ಗುಂಪುಗಳು ನಿಮ್ಗೆ ಗೊತ್ತದ. ಪ್ರೆಸ್ನವ್ರು ನನಗಿಂತಲೂ ಹೆಚ್ಚು ಗೊತ್ತಿರ್ತದ. ನಿಮಗೆ ಗೊತ್ತದ, ಅವರು ಸದುದ್ದೇಶದಿಂದ ಮಾಡ್ತಾ ಇಲ್ಲ. ಸಮಾಜದಲ್ಲಿ ಗೊಂದಲಕ್ಕೆ ಸೃಷ್ಟಿ ಮಾಡೋದು. ಎದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಅಂದ್ರೆ 2 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ಇಂಥ ಗಿಮಿಕ್ಗಳನ್ನ ಆಗಾಗ ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಾರೆ. ನಾನು ಇವತ್ತು ರಾಜಕಾರಣ ಮಾತಾಡೋದಿಲ್ಲ, ಆದರೆ ಅದನ್ನು ನೀವು ಕೇಳಿದ ಒಂದು ಸಣ್ಣ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡ್ತೀನಿ. ಯಾಕಂದ್ರೆ ನಮ್ಮದು ಇವತ್ತಿಂದು ಉದ್ದೇಶ 11 ವರ್ಷಗಳ ಅಭಿವೃದ್ಧಿ ಬಗ್ಗೆ ಜನರಿಗೆ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದಕ್ಕಾಗಿ ಇವತ್ತಿನ ಪ್ರೆಸ್ ಮೀಟ್. ಆದರೆ ನೀವೊಂದು ಸಣ್ಣ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಹೇಳಿಬಿಡ್ತೇನೆ. ನಮ್ಮದು ಉದ್ದೇಶ ಜಾತಿ ಧರ್ಮಗಳ ಮಧ್ಯೆ ಒಡಕು ಮಾಡ್ತಕ್ಕಂಥ ಉದ್ದೇಶದಿಂದ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇಲ್ಲ. ಬಿರುಕು ಉಂಟು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಮಾಡ್ತಾ ಇಲ್ಲ. ನಾವು ಈಗಾಗಲೇ 33% ಮಹಿಳಾ ಮೀಸಲಾತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ. ಅದನ್ನು ಅನುಷ್ಠಾನಕ್ಕೆ ತರಬೇಕಾತಂದ್ರೆ ಜಾತಿ ಗಣತಿ ಅವಶ್ಯದ. ಯಾಕೆ ಅವಶ್ಯದ ಅಂದ್ರೆ ಮಹಿಳಾ ಮೀಸಲಾತಿ 33%. ಈಗ ಉದಾಹರಣೆಗೆ ಬಿಜಾಪುರ ಜಿಲ್ಲೆಯೊಳಗೇ 8 ಕ್ಷೇತ್ರ ಅದಾವೆ. ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು, ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನೋಡೋ ಸಲುವಾಗಿ ಅದರ ಅವಶ್ಯಕತೆ ಅದ. ನಂಬರ್ 1. ನಂಬರ್ 2, ಅದರೊಳಗೂ ಒಳ ಮೀಸಲಾತಿ ಕೊಡ್ತೀವಿ. 33%ದಲ್ಲಿಯೂ ಮಹಿಳೆಯರಿಗೂ ಕೂಡ SC ST ಮೀಸಲಾತಿಯನ್ನು ಕೊಡ್ತೀವಿ. ಅದಕ್ಕಾಗಿ ಜಾತಿ ಗಣತಿ ಅವಶ್ಯದ. ಸಿದ್ದರಾಮಯ್ಯನವರಂಗ ದುರುದ್ದೇಶದಿಂದ ನಮ್ಮದು ಜಾತಿ ಗಣತಿ ಅಲ್ಲ. ಎಸ್ ಸರ್, ಅವ್ರು ಮಾಡಿದ್ದನ್ನು ಅವರೇ ಒಪ್ಪಿಲ್ಲ. 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದರೂ ಒಪ್ಪಿಲ್ಲ. ಈಗ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಒಪ್ಪಿಲ್ಲ. ಅವರು ಬರೀ ಗಿಮಿಕ್ ಮಾಡ್ತಾ ಇರ್ತಾರೆ. ಒಳ ಮೀಸಲಾತಿ ಮಾಡ್ತೀವತ್ತು ಏನು ಹೇಳಿದರು? SC ST ಜನಾಂಗದ ಒಳ ಮೀಸಲಾತಿ ನಮಗೆ ಓಟ್ ಕೊಡ್ರಿ. 2018ರಾಗ ಏನು ಹೇಳಿದ್ರು? ನಾವು ಒಳ ಮೀಸಲಾತಿ ಮಾಡಲಾರ್ದಕ್ಕಾಗಿ ಕರ್ನಾಟಕದಲ್ಲಿ ಲೆಫ್ಟ್ನವ್ರು ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನಾನು ಸರ್ಕಾರ ಹೋಯ್ತಂತ ಹೇಳಿದರು. 2023ರ ಪ್ರಣಾಳಿಕೆ ಒಳಗೆ ಹೇಳಿದರು, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದರು. 2 ವರ್ಷ ಆದ್ರೂ ಅದನ್ನು ಕುರ್ಚಿ ಕೆಳಗೆ ಇಟ್ಕೊಂಡು ಕೂತಾರೆ. ಅದಕ್ಕೆ ಅವ್ರಂಗೆ ನಾವು ಗಿಮಿಕ್ ಮಾಡೋದಿಲ್ಲ. ನಮ್ಮದು ಪ್ರಾಮಾಣಿಕತೆ ಅದ. ನರೇಂದ್ರ ಮೋದಿಜಿಯವರು ಯಾವುದೇ ಕ್ರಮಗಳನ್ನ ತೊಗೊಂಡ್ರು ಅದರಲ್ಲಿ ಪ್ರಾಮಾಣಿಕತೆ ಅದ, ದೇಶದ ಭಕ್ತಿಯಿಂದ ಅವರು ಮಾಡ್ತಾರೆ. ಇವತ್ತೇನೋ ಕ್ಯಾಬಿನೆಟ್ನಾಗ ಇಟ್ಕೊಂಡು ಡಿಸಿಷನ್ ಮಾಡ್ತಾರತ್ತ ನೋಡ್ರಿ. ನಾವು ವಿರೋಧ ಮಾಡಿದ್ದೀವಿ ಅಂತ ಹೇಳೋದು ತಪ್ಪಾಗ್ತದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ 3 ಗುಂಪುಗಳಾಗಿ ಹೊಡೆದಾಡ್ತಾ ಇದ್ದಾರೆ. ಅದರ ಸಲಾಗಿ 3 ಗುಂಪುಗಳು ನಿಮ್ಗೆ ಗೊತ್ತದ. ಪ್ರೆಸ್ನವ್ರು ನನಗಿಂತಲೂ ಹೆಚ್ಚು ಗೊತ್ತಿರ್ತದೆ. ನಿಮಗೆ ಗೊತ್ತದ, ಅವರು ಸದುದ್ದೇಶದಿಂದ ಮಾಡ್ತಾ ಇಲ್ಲ. ಸಮಾಜದಲ್ಲಿ ಗೊಂದಲಕ್ಕೆ ಸೃಷ್ಟಿ ಮಾಡೋದು. ಎದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಅಂದ್ರೆ 2 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಮಾಡಿಲ್ಲ.
ಅದಕ್ಕಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ಇಂಥ ಗಿಮಿಕ್ಗಳನ್ನ ಆಗಾಗ ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಾರೆ.